ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೇಡ್ ಡೆಸ್ಕ್. ಸೊ ಈಗ ನೀವು ನೋಡ್ತಿರ್ಬೋದು, ನಾನು ಬೆಳಗ್ಗೆ ಪ್ರೊವೈಡ್ ಮಾಡಿದಂಥ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿ ಆಪರೇಟರ್ ಲೆವೆಲ್ಸ್ ರಿಸಲ್ಟ್ನ ನನಗೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಬೇರೆ ನಾನು ಪ್ರೊವೈಡ್ ಮಾಡದೇ ಇದ್ದಿದ್ದ ರಿಸಲ್ಟ್ಗಳು ಹೇಗಿರುತ್ತೆ ಅನ್ನೋದನ್ನ ಈಗ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವ ಕಡೆ ಟ್ರೆಂಡ್ ತೊಗೊಂಡಿದೆ, ಆ ಕಡೆ ಎಲ್ಲರಿಗೂ ಅಚೀವ್ ಮಾಡಿದೆ ಅನ್ನೋದನ್ನ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಡೌನ್ ಸೈಡ್ಗೆ ಟ್ರೆಂಡ್ ತೊಗೊಂಡಿದೆ ಮಾರ್ನಿಂಗ್ ನಿಫ್ಟಿ. ಸೊ ಡೌನ್ ಸೈಡ್ ಟ್ರೆಂಡ್ ಬ್ರೇಕ್ ಆಯಿತು ಅಂದರೆ ನಿಮಗೆ ಡೌನ್ ಸೈಡ್ ಪೀಕ್ವರೆಗೂ ಆಲ್ಮೋಸ್ಟ್ ಬಂದಿದೆ. ಸೊ ಔಟ್ಮೋಸ್ಟ್ ರೀಚ್ ಆಗಿಲ್ಲ ಇವತ್ತು. ಇದಾದಮೇಲೆ ನಿಮಗೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೀವು ನೋಡ್ತಿದ್ರೆ ಆಲ್ಮೋಸ್ಟ್ ನಿಮಗೆ ಪೀಕಿಂದ ಔಟ್ಮೋಸ್ಟ್ ಮಧ್ಯದಲ್ಲಿ ಎಂಡ್ ಆಗಿದೆ. ಆಲ್ಮೋಸ್ಟ್ ನಿಮಗೆ ಜಸ್ಟ್ ಮಿಸ್ ಆಗಿದೆ ಅಷ್ಟೇ. ಔಟ್ಮೋಸ್ಟ್ ಇವತ್ತು ಮ್ಯಾಕ್ಸಿಮಮ್ ಏನಿತ್ತು ಅದನ್ನು ಡೌನ್ ಸೈಡ್ ಟ್ರೆಂಡ್ ತಗೊಂಡ್ಮೇಲೆ ಅಚೀವ್ ಮಾಡಾಗಿದೆ. ಸೊ ಅದಾದಮೇಲೆ ನಿಮಗೆ ಮಿಡ್ ಕ್ಯಾಪ್ ಸೆಲೆಕ್ಟ್ ಮಾಡೋಣ. ಮಿಡ್ ಕ್ಯಾಪ್ ಸೆಲೆಕ್ಟ್ಗೆ ನೀವು ಹೋದರೆ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಸೊ ನೀವು ನೋಡ್ತಿರ್ಬೋದು, ಡೌನ್ ಸೈಡ್ಗೆ ಟ್ರೆಂಡ್ ತಗೊಂಡಿದೆ, ಬೇರೆ ಬೈ ಸೈಡ್ ಟ್ರೆಂಡ್ ಕಡೆಗೆ ಟಚ್ ಆಗಿಲ್ಲ. ಸೊ ಡೌನ್ ಸೈಡ್ ಮಾತ್ರ ಬ್ರೇಕ್ ತಗೊಂಡಿದೆ, ಅಂದರೆ ಡೌನ್ ಟ್ರೆಂಡು ಅಲ್ಲಿ ತಗೊಂಡ್ಮೇಲೆ ಕ್ಲಿಯರಾಗಿ ನೀವು ನೋಡ್ತಿರ್ಬೋದು ಔಟ್ಮೋಸ್ಟ್ ಜಸ್ಟ್ ಮಿಸ್ ಆಗಿದೆ. ಸೊ ಇದು ಪರ್ಫೆಕ್ಟಾಗಿ ಆ ಲೆವೆಲ್ಸ್ನ ಅಚೀವ್ ಮಾಡಿದೆ. ಅದಾದಮೇಲೆ ನಿಮಗೆ ಸೆನ್ಸೆಕ್ಸ್ ಚೆಕ್ ಮಾಡೋಣ. ಸೊ ಸೆನ್ಸೆಕ್ಸಲ್ಲಿ ಬೈ ಸೈಡ್ಗೆ ಟ್ರೆಂಡ್ ತೊಗೊಂಡಿಲ್ಲ, ಡೌನ್ ಸೈಡ್ಗೆ ಮಾತ್ರ ಟ್ರೆಂಡ್ ಬ್ರೇಕ್ ಆಗಿದೆ. ಆ ಬ್ರೇಕ್ ಆದಮೇಲೆ ನೀವು ಡೌನ್ ಸೈಡ್ ಟ್ರೆಂಡ್ ಕನ್ಫರ್ಮ್ ಆಯಿತು. ಅದಾದಮೇಲೆ ನೋಡ್ತಿರ್ಬೋದು ಎಕ್ಸಾಕ್ಟಾಗಿ ಪೀಕಲ್ಲಿ ಬಂದು ಮಾರ್ಕೆಟ್ ಎಂಡ್ ಆಗಿದೆ. ಸೊ ಅದಾದಮೇಲೆ ನಿಮಗೆ ಗಿಫ್ಟ್ ನಿಫ್ಟಿ. ಸೊ ಗಿಫ್ಟ್ ನಿಫ್ಟಿ ನೀವು ಚೆಕ್ ಮಾಡೋದಾದರೆ, ಸೊ ಗಿಫ್ಟ್ ನಿಫ್ಟಿ ಮಾರ್ಕೆಟಿಗೆ ಇನ್ನೂ ರನ್ ಆಗ್ತಾ ಇದೆ. ಸೊ ಇವತ್ತಿನ ಓವರಾಲ್ ಲೆವೆಲ್ ಬಂದುಬಿಟ್ಟು ಔಟ್ಮೋಸ್ಟ್ ಏನಿದೆ ಅಲ್ಲಿಗೆ ಡೌನ್ಗೆ ಅಚೀವ್ ಮಾಡ್ತಿದೆ. ಸೊ ನೀವು ನೋಡ್ತಿರ್ಬೋದು, ಮೇಲೆಯಿಂದ ಆಸ್ಪೈರೇಷನ್ ರಿಜೆಕ್ಷನ್ ಕೊಟ್ಟಿದೆ, ಅಲ್ಲಿಂದ ಡೌನ್ ಸೈಡ್ಗೆ ಬಂದು ಡೌನ್ ಟ್ರೆಂಡ್ ತೊಗೊಂಡ್ಮೇಲೆ ನಿಮ್ಗೆ ಕ್ಲಿಯರಾಗಿ ಔಟ್ಮೋಸ್ಟ್ ಏನಿದೆ. ಸೊ ಅದನ್ನು ಜಸ್ಟ್ ಇನ್ನೂ ಟೈಮ್ ನಡೀತಿದೆ. ಸೊ ನೈಟ್ ಮುಗಿಯೋಷ್ಟೊತ್ತಿಗೆ ಔಟ್ಮೋಸ್ಟ್ನ ರೆಸ್ಪೆಕ್ಟ್ ಮಾಡುತ್ತೆ. ಇದು ಪರ್ಫೆಕ್ಟ್ ಲೆವೆಲ್ಸ್ ಅಂದರೆ. ಸೊ ಇದಾದಮೇಲೆ ನಿಮಗೆ ಗೋಲ್ಡ್ ನೋಡೋಣ ಫಾರೆಕ್ಸಲ್ಲಿ. ಸೊ ಇದು ಗೋಲ್ಡ್ ಲೆವೆಲ್ಸು ನೀವು ನೋಡ್ತಿರ್ಬೋದು. ಗೋಲ್ಡ್ ಯಾವ ಕಡೆ ಟ್ರೆಂಡ್ ತೊಗೊಂಡಿದೆ ಮಾರ್ನಿಂಗು. ಸೊ ಬೈ ಸೈಡ್ಗೆ ಹೋಗಿ ಡೌನ್ ಸೈಡ್ಗೆ ಬಂದು ಡೌನ್ ಸೈಡಲ್ಲಿ ಟ್ರೆಂಡ್ ತೊಗೊಂಡಿದೆ. ಈಗ ಆಲ್ರೆಡಿ ಪೀಕ್ ಹತ್ರಗೆ ಬರ್ತಾ ಇದೆ. ಇನ್ನು ಮಾರ್ಕೆಟ್ ಇವತ್ತು ನೈಟ್ ಮುಗಿಯೋಷ್ಟೊತ್ತಿಗೆ ನೀವು ನೋಡ್ಬೋದು ಆಲ್ಮೋಸ್ಟ್ ಔಟ್ಮೋಸ್ಟ್ಗೆ ಬರುತ್ತೆ. ಇಂಥ ಪರ್ಫೆಕ್ಟ್ ಲೆವೆಲ್ಸ್ ನಿಮ್ಗೆ ಯಾರೂ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ರೀತಿ ನಿಮಗೆ ಸಿಲ್ವರ್ ನೋಡೋದಾದರೆ, ನಿಮಗೆ ಸಿಲ್ವರ್, ಸೊ ಇದು ಸಿಲ್ವರಲ್ಲಿ ನೀವು ನೋಡ್ತಿರ್ಬೋದು ಬೈ ಸೈಡ್ ಟ್ರೆಂಡ್ ತಗೊಂಡಿಲ್ಲ. ಸೊ ಯಾವುದೇ ಕ್ಯಾಂಡ್ಲು ಟ್ರೆಂಡ್ ಟೇಕಿಂಗ್ ಮೇಲೆ ಇದು ಓಪನ್ ಕಂಪ್ಲೀಟ್ ಮಾಡಿಲ್ಲ. ಸೊ ವಿಕ್ ಮಾತ್ರ ಹೊಡೆದು ಬಂದಿದೆ. ಸೊ ಅಲ್ಲಿಗೆ ಡೌನ್ ಸೈಡ್ ಟ್ರೆಂಡ್ ಈಗ ತಗೋತಾ ಇದೆ. ಮಾರ್ನಿಂಗಿಂದ ಈ ಝೋನಲ್ಲೇ ಸ್ವಿಂಗ್ ಆಗಿದೆ. ಸೊ ಇದಾದಮೇಲೆ ನಿಮಗೆ ನ್ಯಾಚುರಲ್ ಗ್ಯಾಸ್ ಚೆಕ್ ಮಾಡೋಣ. ಸೊ ನ್ಯಾಚುರಲ್ ಗ್ಯಾಸ್ ನೀವು ನೋಡ್ತಿರ್ಬೋದು. ಸೊ ಬೈ ಸೈಡಲ್ಲಿ ಆಸ್ಪೈರಿಂದ ರಿಜೆಕ್ಷನ್ ತೊಗೊಂಡಿದೆ. ಅದಾದಮೇಲೆ ನಿಮ್ಗೆ ಕ್ಲಿಯರಾಗಿ ಬಂದು ಸೊ ಈಗ ಆಲ್ಮೋಸ್ಟ್ ಪೀಕ್ ಹತ್ರಕ್ಕೆ ಬಂದಿದೆ, ಔಟ್ಮೋಸ್ಟ್ ರೀಚ್ ಆಗೋದ್ರಲ್ಲಿದೆ. ಸೊ ಇದಾದಮೇಲೆ ನಿಮಗೆ ಯು ಎಸ್ ಆಯಿಲ್ ಚೆಕ್ ಮಾಡೋಣ. ಸೊ ಯು ಎಸ್ ಆಯಿಲ್ ನೀವು ಚೆಕ್ ಮಾಡ್ತಿರ್ಬೋದು. ಓಕೆ, ಜಸ್ಟ್ ಈಗಷ್ಟೇ ಔಟ್ಮೋಸ್ಟ್ನ ರೀಚ್ ಆಗಿದೆ. ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಸ್ವಲ್ಪ ಮೇಲಕ್ಕೆ ಹೋಗಿ ಮತ್ತೆ ಔಟ್ಮೋಸ್ಟ್ ಆದರೆ ಎಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿಯಾದ ಪರ್ಫೆಕ್ಟ್ ಲೆವೆಲ್ಸ್ ನಿಮ್ಗೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬೈ ಸೈಡ್ ಟ್ರೆಂಡ್ ತಗೊಂಡ್ಮೇಲೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನೋಡಿ. ಸೊ ಇನ್ನೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಲೇಟ್ ಆಗುತ್ತೆ. ಸೊ 3 ನಿಮಿಷದಲ್ಲಿ ನಾನು ಇಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡೋಕ್ಕಾಯಿತು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.